ಎಲ್ಲರಿಗೂ ನಮಸ್ತೆ. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು. ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ವೀಡಿಯೋಸ್ ನಿಮ್ಮ ಮುಂದೆ ತೊಗೊಂಡು ಬರೋಣ ಅಂತ. ಆ್ಯಕ್ಚುಲಿ ಸಾಮಾನ್ಯವಾಗಿ ನಂಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರು, ಅದ್ಭುತವಾದ ರೆಸ್ಪಾನ್ಸ್ ಬರ್ತಾಯಿದೆ. ಬಟ್ ನನಗೆ ಅರ್ಥನೇ ಆಗ್ತಾಯಿಲ್ಲ, ಯಾಕೆ ಸಯಾಟಿಕಾ ಪ್ರಾಬ್ಲಮ್ಮು ಇಷ್ಟೊಂದು ಡಿಗ್ರಿಲಿ ಯಾಕಿದೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗ್ತಾಯಿಲ್ಲ. ಅಷ್ಟು ಜನಕ್ಕೆ ಸಯಾಟಿಕ್ ಪ್ರಾಬ್ಲಮ್ ಬಂದಿದೆಯಾ ಅಂತ. ಮೇಜರ್ ಇದಕ್ಕೆ ಏಜ್ ಕೂಡ ಇಲ್ಲ. ಸಾಮಾನ್ಯವಾಗಿ 18 ವರ್ಷದವರು ಫೋನ್ ಮಾಡಿದರು, 25 ವರ್ಷದವರು ಫೋನ್ ಮಾಡಿದರು, ಜೊತೆಗೆ 35 ವರ್ಷದವರು ಫೋನ್ ಮಾಡಿದರು. ಸಯಾಟಿಕ್ ಪ್ರಾಬ್ಲಮ್ ಈ ಇಂಟೆನ್ಸಿಟಿಲಿ ಜಾಸ್ತಿ ಆಗಿದೆ ಅಂತ ನನಗೆ ಆ್ಯಕ್ಚುಲಿ ನೀವು ಕಾಲ್ಗಳು ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಲೆಟ್ ಮಿ ಸಿ, ಅದಕ್ಕೆ ಈ ಸಯಾಟಿಕನ್ನು ಹೇಗಾದರೂ ಮಾಡಿ ಹೋಗಿಸ್ಬಿಡೋಣ ಅಂತಲೇ ಅರ್ಥ ಇದಲ್ಲ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ನಾವೆಲ್ಲರೂ ಸೇರಿ. ಮತ್ತು ಇಷ್ಟೊಂದು ಸಿವಿಯರಿಟಿಗೆ ಕಾರಣ ಏನು ಅನ್ನೋದನ್ನು ಫಸ್ಟು ನಾವುಗಳು ಕಂಡ್ಕೊಬೇಕು. ಅರ್ಥ ಆಯ್ತಲ್ಲ. ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಾವು ನಮ್ಮ ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡಲೇಬೇಕು. ನೀವು ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಸಯಾಟಿಕಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ. ಅರ್ಥ ಆಯ್ತಾ. ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ಫ್ರೀ ಕನ್ಸಲ್ಟೇಷನ್ ಕೊಡ್ತಾಯಿದ್ದೀರಾ, ಇಲ್ಲ ಸಜೆಷನ್ ಕೊಡ್ತೀರಾ, ಅರ್ಥ ಆಯ್ತಲ್ಲ, ಫ್ರೀ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ನೋಡಿ, ನಾನಿರೋದು ಬೆಂಗಳೂರಲ್ಲಿ ಯಾರೂ ಕೂಡ ಫ್ರೀ ಟ್ರೀಟ್ಮೆಂಟ್ ಅಂತ ಕೊಡೋಲ್ಲ. ಸೊ ನಾನೇನೋ ಕೊಡ್ಬೋದು ಬಿಟ್ಟರೆ ನಂತರನೇ ಬೇರೆ ಎಲ್ಲರನ್ನೂ ಕೂಡ ಫ್ರೀ ಕನ್ಸಲ್ಟೇಷನ್ನು ಕೊಡೋಲ್ಲ ಮತ್ತು ಫ್ರೀ ಟ್ರೀಟ್ಮೆಂಟು ಕೊಡೋಲ್ಲ. ಆಯಿತಾ. ನಾನು ಸಾಕಷ್ಟು ನೋಡಿ, ಒಂದು ಧಾರವಾಡ, ಹುಬ್ಳಿ, ಬೆಳಗಾಂ ಕಡೆ ಎಲ್ಲ ಒಂದಷ್ಟು ಜನ ಆ್ಯಕ್ಚುಲಿ ಅವ್ರು ಅತ್ತೆ ಬಿಟ್ಟರು ಅನಿಸುತ್ತೆ. ಪೇಷಂಟ್ ಬಗ್ಗೆ ನಾವು ಹೇಳ್ಬಾರ್ದು, ಬಟ್ ನೀವೆಲ್ಲ ನಮಗೆ ಫ್ಯಾಮಿಲಿ ಮೆಂಬರ್ ಥರ. ಈಗ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನೀವೆಲ್ಲನೂ ಕೂಡ ನನಗೆ ಒಂಥರ ಫ್ಯಾಮಿಲಿ ಮೆಂಬರ್ ಥರ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ನಿಮ್ಮ ಹತ್ರ ಹೇಳ್ಕೊಬೇಕು. ಆಯಿತಾ. ಒಂದಷ್ಟು ಜನ ಹತ್ಕೊಂಡ್ಬಿಟ್ರು, ನಮ್ಮ ಹತ್ರ ₹1 ದುಡ್ಡಿಲ್ಲ ಸರ್, ನೀವೇನಾದ್ರು ಫ್ರೀ ಕನ್ಸಲ್ಟೇಷನ್ ಮತ್ತು ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅಂತ. ಹಂಗೂ ನಾನು ಒಂದು 2-3 ಜನನ ಕರೆಸಿ, ಸೊ ಇಲ್ಲೇ ನಮಗೆ ಪರಿಚಯ ಇರೋರ ಹತ್ರ ಫ್ರೀಯಾಗಿ MRI ಸ್ಕ್ಯಾನ್ ಮಾಡಿಸಿ ಅದೆಲ್ಲ ಮೆಡಿಕೇಷನ್ಸ್ ಎಲ್ಲ ಕೊಟ್ಬಿಟ್ಟು ಸೊ ಕಳಿಸ್ದೆ. ಬಟ್ ಅದೇ ಥರ ಏನಿಲ್ಲ, ಒಂದು 20-25 ಜನ ಫೋನ್ ಮಾಡಿದ್ರು. ಆಯ್ತಲ್ಲ, ಗಾರೆ ಕೆಲಸ ಮಾಡ್ತಾರೆ ಕೆಲವರು ಇನ್ನೇನೋ ಕೆಲಸ ಮಾಡ್ತಿರ್ತಾರೆ, ಪೇಂಟಿಂಗ್ ಕೆಲಸ ಮಾಡ್ತಿರ್ತಾರೆ. ಸೊ ಇವಕ್ಕೆಲ್ಲ ತುಂಬಾ ಪೇಯ್ನ್ ಇದೆ, ನಡೆಯೋಕ್ಕಾಗಲ್ಲ ಅಂತಾರೆ. ಅರ್ಥ ಆಯ್ತಲ್ಲ. ಸಾಕಷ್ಟು ಪಾಪ ಅವರು ಆಡೋವಂಥ ಮಾತುಗಳಲ್ಲಿ ಆ ನೋವು ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಆದರೂ ಕೂಡ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ಸೊ ನೋಡೋಣ, ಸೊ ನಿಮ್ಮದು ಸಹಾಯ ತೊಗೊಳ್ಳೋಣ ಅಂತ ಅದ್ರ ಜೊತೆಗೆ. ಅರ್ಥ ಆಯ್ತಾ. ಸೊ ಯಾಕಂದರೆ ಇರಲಿ, ನಾವೆಲ್ಲ ಹುಟ್ಟಿದ್ದೀವಿ, ಯಾವತ್ತಾದ್ರೂ ಒಂದಿನ ಸಾಯಲೇಬೇಕಾಗತ್ತೆ. ಸಾಯೋದ್ರೊಳಗಡೆ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಸತ್ತೋಗ್ಬಿಡೋಣ ಅಲ್ವಾ. ಸೊ ಹಾಗಾಗಿ ಇನ್ನೂ ಬರ್ತಾನೆ ಇದೆ. ಸೊ ₹1 ದುಡ್ಡಿರಲ್ಲ ಅವ್ರ ಹತ್ರ. ಬಸ್ ಚಾರ್ಜ್ಗೆ ನಾನೇ ಕೊಟ್ಟೆ, ನಾನೇ MRI ಸ್ಕ್ಯಾನ್ ಮಾಡಿಸಿ, ನಾನೇ ಮೆಡಿಕೇಷನ್ಸ್ ಎಲ್ಲ ಕೊಡಿಸ್ಬಿಟ್ಟು ಕಳಿಸಿದ್ದೀನಿ ಒಂದು 3 ಜನಕ್ಕೆ. ಬಟ್ ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಆಗಲ್ಲ ಅಲ್ವಾ. ಯಾಕಂದರೆ ರೆಫರೆನ್ಸ್ ನಾವು ಕೊಡ್ತೀವಿ, ಯಾರೋ ಫ್ರೆಂಡ್ ಇರ್ತಾರೆ, ಮಾಡಪ್ಪ MRI ಸ್ಕ್ಯಾನ್ ನಮ್ಮವರು ಅಂತ. ಬಟ್ ಒಬ್ರಿಗೆ ಹೇಳ್ಬೋದು, ಪದೇ ಹೇಳಿದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ. ಸೊ ನೀವು ಸ್ವಲ್ಪ ನಿಮ್ಮ ಹೆಲ್ಪ್ ಕೂಡ ನಾನು ತೊಗೊಳ್ಳೋಣ ಅಂತ ಹಾಗಾಗಿ ನೋಡೋಣ, ನಿಮ್ಮ ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಲಾಸ್ಟ್ಗೆ ನಾನೊಂದು QR ಕೋಡ್ ಹಾಕ್ತೀನಿ, ಓಕೆ, ಎಷ್ಟಾದರೂ ಆಗಿರಲಿ, ಅರ್ಧ ಇದಲ್ಲ. ಸೊ ಹಾಕಿ ನೋಡೋಣ ಆ ಥರ. ಸೊ ಕೆಲವರು ಬಡವ್ರಿಗೆ ಅರ್ಥ ಇದಲ್ಲ, ಈ ಲೆವೆಲ್ಗೆ ಏನೋ ಪ್ರಾಬ್ಲಮ್ ಇದ್ದು ಇಷ್ಟು ಪರಿಸ್ಥಿತಿಲಿ ಇರ್ತಾರೆ. ಬಟ್ ಅವ್ರಿಗೆ ₹1 ದುಡ್ಡಿರಲ್ಲ ವಾಸಿ ಮಾಡ್ಕೊಳ್ಳೋಕ್ಕೆ. ಖಂಡಿತ ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ. ಭಗವಂತ ನಮಗೇನೋ ಅಷ್ಟೋ ಕೊಟ್ಟಿರ್ತಾನೆ. ₹100 ಕೊಟ್ಟರೆ ₹1 ಈ ಥರ ಕೆಲಸಕ್ಕೆ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ. ಲೆಟ್ ಮಿ ಸಿ. ಸೊ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ನಾವು ಮಾತಾಡೋಣ, ಓಕೆನಾ. ಸಯಾಟಿಕಾ ಬಂದರೆ ಸಾಮಾನ್ಯವಾಗಿ ಜೆಲ್ ಆಚೆ ಬಂದು ನರ್ವ್ನ ಪ್ರೆಸ್ ಮಾಡುತ್ತೆ, ಕಂಪ್ರೆಷನ್ ಮಾಡುತ್ತೆ. ಅವಾಗ ಜಾಸ್ತಿ ಕಂಪ್ರೆಷನ್ ಮಾಡ್ತಾ ನರ್ವ್ ನರ ಏನಾಗುತ್ತೆ, ವೀಕ್ ಆಗ್ತಾ ಬರುತ್ತೆ. ಸರಿನಾ. ನಾವಿಲ್ಲಿ 2 ಕೆಲಸ ಇಂಪಾರ್ಟೆಂಟ್ ಮಾಡಬೇಕು. ಒಂದು, ಬಂದಿರೋಂಥ ಜೆಲ್ನ ವಾಪಸ್ ಅದರ ಒರಿಜಿನಲ್ ಪೊಸಿಷನ್ಗೆ ಕಳಿಸ್ಬೇಕು. ಇನ್ನೊಂದು, ವೀಕ್ ಆಗಿರೋವಂಥ ನರನ ಬಲಿಷ್ಠ ಮಾಡಬೇಕಾಗುತ್ತೆ.
ನರಗಳು ಹೇಗೆ ಬಲಿಷ್ಠ ಆಗುತ್ತೆ ಅಂದರೆ ಅದಕ್ಕೆ ಬೇಕಾಗಿರೋಂಥ ಕೆಲವು ನ್ಯೂಟ್ರಿಯೆಂಟ್ಸನ್ನ ನಾವು ಕೊಡಲೇಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ನೀವು ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಆ ನರಗಳು ಏನಾಗುತ್ತೆ, ಬಲಿಷ್ಠ ಆಗಿ ಅದು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಅಂದ್ಕೊಂಡಂಗೆ ಕೈಯಲ್ಲಿ ಕಾಣಿಸುತ್ತಲ್ಲ ಇದು ನರ, ಇದು ಆ್ಯಕ್ಚುಲಿ ಅದು ನರ ಅಲ್ಲ, ಅದು ರಕ್ತನಾಳ. ಅದು ನಿಮಗೆ ಗ್ರೀನ್ ಕಲರ್ ಏನು ಕಾಣಿಸುತ್ತೆ, ಕಣ್ಣಲ್ಲಿ ಕೆಂಪು ಕಲರ್ ಕಾಣಿಸುತ್ತೆ ಅಲ್ವಾ, ಇದು ಒಂದು ರಕ್ತನಾಳಗಳು. ನರ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಯಾಕೆಂದರೆ ನರ ನಮ್ಮ ದೇಹದ ಒಳಗಡೆ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ನಮಗೆ ನರ ಎರಡು ಕಡೆಯಿಂದ ಬಂದಿರುತ್ತೆ. ಒಂದು ಬ್ರೈನ್ ಬೇಸಲ್ಲಿರುತ್ತೆ, ಅದನ್ನು ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ. ಈ ನರಗಳು ಏನು ಮಾಡುತ್ತೆ, ಬ್ರೈನಲ್ಲಿರುವಂಥ ನರಗಳು ಏನು ಮಾಡುತ್ತೆ ಅಂದರೆ ನಮಗೆ ಈ ಸೆನ್ಸರಿ ಆರ್ಗನ್ಸ್ಗೆ ಹೆಲ್ಪ್ ಮಾಡುತ್ತೆ. ನಮಗೆ ವಾಸನೆ ಆಗಿರ್ಬೋದು, ಸೊ ಹಿಯರಿಂಗು, ಅದೆಲ್ಲ ಶಬ್ದ ಕೇಳಿಸ್ಕೊಳ್ಳೋಕ್ಕೆ, ವಿಷನ್ ನೋಡೋದಕ್ಕೆ, ಇದಕ್ಕೆಲ್ಲ ಹೆಲ್ಪ್ ಮಾಡೋವಂಥ ನರಗಳು ಆಯ್ತಲ್ಲ. ಅದನ್ನೂ ನಾವು ಕರೆಕ್ಟಾಗಿ ಕಾಪಾಡ್ಕೊಬೇಕಾಗುತ್ತೆ. ಯಾರಿಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ, ಯಾರಿಗೆ ಕಿವಿ ಕೇಳಿಸಲ್ಲ, ಯಾರಿಗೆ ವಾಸನೆ ಗ್ರಹಣೆ ಶಕ್ತಿ ಕಡಿಮೆ ಇರುತ್ತೆ, ಟಚ್ ಆಯ್ತಲ್ಲ, ಸೆನ್ಸೇಷನ್ ಕಡಿಮೆ ಇರುತ್ತೆ, ಇದೆಲ್ಲ ಕಾರಣ ಏನಾಗುತ್ತೆ, ನಮ್ಮಲ್ಲಿ ಇರೋವಂಥ ಕ್ರೇನಿಯಲ್ ನರ್ವ್ಸ್ ಅಂದರೆ ಬ್ರೈನಲ್ಲಿ ಬೇಸಲ್ಲಿ ನಮಗೆ 12 ಪೇರು ಏನಿರುತ್ತೆ, ಸೊ ಕ್ರೇನಿಯಲ್ ನರ್ವ್ಸ್ ಇರುತ್ತೆ. ಅದ್ರದ್ದು ಆರೋಗ್ಯನೂ ಕಾಪಾಡ್ಕೊಬೇಕು. ಬಟ್ ಹಾಗೆ ನೀವು ನೋಡ್ಕೊಂಬಂದರೆ ಬ್ರೈನಿಂದ ಸಾಮಾನ್ಯವಾಗಿ ಸ್ಪೈನಲ್ ಕಾರ್ಡ್ ಬರುತ್ತೆ, ಬೆನ್ನೂರಿ ಬರುತ್ತೆ. ಈ ಬೆನ್ನೂರಿಲಿ ಏನಾಗುತ್ತೆ, ನಮಗೆ 31 ಪೇರು ಇನ್ನೊಂದು ಥರ ನರ ಇರುತ್ತೆ. ಅದನ್ನೇ ನಾವು ಸ್ಪೈನಲ್ ನರ್ವ್ಸ್ ಅಂದರೆ ಸ್ಪೈನಲ್ ಕಾರ್ಡಿಂದ ಬಂದಿರುವಂಥ ನರ. ಈಗ ನೀವು ಕುತ್ತಿಗೆಯಿಂದ ತೊಗೊಂಡ್ರೆ, ಕುತ್ತಿಗೆಯಿಂದ ಬಂದಿರುವಂಥ ನರಗಳು ಸಾಮಾನ್ಯವಾಗಿ ನಮ್ಮ ಫೇಸು, ಅರ್ಥ ಇದೆಲ್ಲ ಟಂಗ್ ಮತ್ತು ನೆಕ್ಕು, ಈ ಪಾರ್ಟ್ಗೆ ಕನೆಕ್ಟ್ ಆಗುತ್ತೆ. ಹಾಗೆ ಥೊರಾಸಿಸ್, ಎದೆಯಿಂದ ಬಂದಿರೋವಷ್ಟು ಹಾರ್ಟು, ಇದೆಲ್ಲ ಲಿವರು, ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಲಂಬಾರಿಂದ ಕಿಡ್ನಿ, ನಮ್ಮ ಟೆಸ್ಟೀಸು, ಓವರೀಸು, ಅಬ್ಡಮನ್, ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಟೋಟಲ್ ನಮಗೆ ಸಾಮಾನ್ಯವಾಗಿ ಬ್ರೈನಲ್ಲಿರುವಂಥದ್ದು 12 ಪೇರು ನರ ಇರುತ್ತೆ. ಪೇರ್ ಅಂದರೆ ಜೊತೆ ಅಂತ, ಅಲ್ಲಿ 24 ಆಯಿತು. ಮತ್ತು ಸ್ಪೈನಲ್ ಕಾರ್ಡ್ಗೆ ಬಂದರೆ 31 ಪೇರ್ ಇರುತ್ತೆ, ಅಂದರೆ 62 ಆಯಿತು. 62 ಮತ್ತು 24, 86 ನರಗಳಿದ್ದಾವೆ ನಮ್ಮಲ್ಲಿ. ಅರ್ಥ ಆಯ್ತಲ್ಲ? ಈ 86 ನರದಲ್ಲಿ ಯಾವುದೇ ಒಂದೇ ಒಂದು ನರ, ಒಂದು ಪೇರ್ ಆಫ್ ನರ ವೀಕ್ ಆಯಿತು ಅಂದರೆ ನಮಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಈ ನರ ಆರೋಗ್ಯನ ಕಾಪಾಡ್ಕೊಬೇಕು ಅಂದರೆ ನಮಗೆ ಈ ಫುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಾವು ಯಾವ ಥರ ಫುಡ್ ತಿನ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ. ಸಾಕಷ್ಟು ಜನಕ್ಕೆ ಊಟ ಯಾವ ಥರ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಹೇಳ್ತೀನಿ ಕೇಳಿ ನಾನು, ಅರ್ಥ ಆಯ್ತಲ್ಲ? ನಾವು ಫುಡ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ 2 ಗುಣ ಇರಬೇಕು, 2 ಕ್ಯಾರೆಕ್ಟರ್ ಇರಬೇಕು. ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ, ಇನ್ನೊಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ನೀವೇನು ಗಾಬರಿ ಆಗೋಕ್ಕೆ ಹೋಗ್ಬಿಡಿ, ಅರ್ಥ ಇದಲ್ಲ, ಇದೆಲ್ಲ ತುಂಬ ಈಸಿ, ಇದೇನು ಬ್ರಹ್ಮವಿದ್ಯೆ ಅಲ್ಲ. ಅರ್ಥ ಇದೆಲ್ಲ ತುಂಬ ಈಸಿಯಾಗಿ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ನೀವು ನೋಡಿ, ಈಗ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಏನು ನೋಡಿ. ಫಸ್ಟ್ ಈಗ ನಾವು ಆ್ಯಂಟಿ ಆಕ್ಸಿಡೆಂಟ್ ಏನಕ್ಕೆ ಬೇಕು ನಮಗೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶ ಇದೆ. ಈ ಪ್ರತಿದಿನ ಈ ಜೀವಕೋಶದಿಂದ ಕೆಲವು ಕೆಮಿಕಲ್ಸು, ಅಂದರೆ ನಮ್ಮ ಜೀವಕೋಶದೊಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದರಿಂದ ಬರೋವಂಥ ವೇಸ್ಟ್ ಪ್ರಾಡಕ್ಟ್ಸು ಕೆಲವು ಏನಾಗುತ್ತೆ, ನಮ್ಮ ಜೀವಕೋಶದಿಂದ ರಿಲೀಸ್ ಆಗುತ್ತೆ. ಅವನ್ನೇ ನಾವು ಫ್ರೀ ರ್ಯಾಡಿಕಲ್ಸ್ ಅಂತೀವಿ. ಈ ಫ್ರೀ ರ್ಯಾಡಿಕಲ್ಸ್ ಹೆಂಗೆ ಅಂದರೆ ಒಂಥರ ಅಂತರ್ಪಿಶಾಚಿ ಇದ್ದಂಗೆ. ಇವಕ್ಕೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ, ಸಮಾಧಾನನೇ ಇರಲ್ಲ. ಅಲ್ಲಿ ಇಲ್ಲಿ ಆ ಒಂದು ಎಲೆಕ್ಟ್ರಾನ್ ತೊಗೊಳಕ್ಕೆ ಅಕ್ಕಪಕ್ಕದಲ್ಲಿರೋ ಜೀವಕೋಶನೆಲ್ಲ ಡ್ಯಾಮೇಜ್ ಮಾಡಿ ಅದರಿಂದ ಒಂದು ಎಲೆಕ್ಟ್ರಾನ್ನ ತೊಗೊಂಡು ಆಮೇಲೆ ಸ್ಟೇಬಲ್ ಆಗುತ್ತೆ, ಸಮಾಧಾನ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನೀವು ಜಾಸ್ತಿ ರಿಲೀಸ್ ಆಗೋಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ, ಅಕ್ಕಪಕ್ಕ ಇರೋವಂಥ ಆರ್ಗನ್ಸ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಸಾಮಾನ್ಯವಾಗಿ ಏನು ಮಾಡುತ್ತೆ, ನಮಗೆ ಬೇರೆ ಬೇರೆ ಥರ ಕಾಯಿಲೆಯನ್ನು ಬರ್ಸುತ್ತೆ. ಇದನ್ನು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಈ ಫ್ರೀ ರ್ಯಾಡಿಕಲ್ಸ್ಗೆ ಒಂದು ಪ್ರೋಟಾನ್ ಆರ್ ಎಲೆಕ್ಟ್ರಾನ್ ಕೊಡೋ ಅಂಥ ಆಹಾರ ನಾವು ತೊಗೊಬೇಕು ಆಯ್ತಲ್ಲ. ಅದನ್ನೇ ನಾವು ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ಕರಿತೀವಿ. ಒಂದು ನಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಆಗುತ್ತೆ. ನಿಮ್ಮ ದೇಹದಲ್ಲಿ ಈ ಫ್ರೀ ರ್ಯಾಡಿಕಲ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಯಿತು ಅಂದರೆ ನಮ್ಮ ಸೆಲ್ಗೆ ಏನಾಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಆಯಿತು ಅಂದರೆ ನಮಗೆ ತುಂಬ ಸಿವಿಯರಾಗಿ ಏನಾಗುತ್ತೆ, ಡಿಸೀಸ್ಗಳು ಬರುತ್ತೆ. ಈ ಫ್ರೀ ರ್ಯಾಡಿಕಲ್ಸು ಹಾರ್ಟ್ನು ಡ್ಯಾಮೇಜ್ ಮಾಡುತ್ತೆ, ನಮಗೆ ಹಾರ್ಟ್ ಡಿಸೀಸ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಆರ್ಥ್ರೈಟಿಸ್ ಬರುತ್ತೆ. ಮೇಯ್ನು ನಮ್ಮ ನರ ಸೆಳೆತ ಮತ್ತು ನಮ್ಮ ನರ ಹೊಡೆತ ಏನು ಬರುತ್ತೆ, ಇದಕ್ಕೆ ಕಾರಣ ಈ ಫ್ರೀ ರ್ಯಾಡಿಕಲ್ಸ್ ಆಯ್ತಲ್ಲ. ಈ ನರದ ಮೇಲೆ ಇದು ತುಂಬಾ ಏನು ಮಾಡುತ್ತೆ, ಸೊ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಈ ಫ್ರೀ ರ್ಯಾಡಿಕಲ್ಸ್ನ ನಾವು ಕಾಂಪನ್ಸೇಟ್ ಮಾಡ್ಕೊಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಫುಡ್ನ ತೊಗೊಬೇಕು. ಆ್ಯಂಟಿ ಆಕ್ಸಿಡೆಂಟ್ ಫುಡ್ ತೊಗೊಂಡ್ರೆ ಈಸಿಯಾಗಿ ನಿಮ್ಮ ದೇಹಕ್ಕೆ ಈ ಫುಡ್ ಹೋಗಿ ಒಂದು ಎಲೆಕ್ಟ್ರಾನ್ನ ಆ ಫ್ರೀ ರ್ಯಾಡಿಕಲ್ಸ್ಗೆ ಕೊಡುತ್ತೆ. ಆವಾಗ ಈ ಫ್ರೀ ರ್ಯಾಡಿಕಲ್ಸು ಸ್ಟೇಬಲ್ ಆಗಿ ತೊಂದರೆ ಮಾಡ್ದಂಗೆ ಅದ್ರ ಪಾಡ್ಗದು ಬೇರೆ ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು
ಈ ಥರ ಫುಡ್ನ ನಾವೇನು ಹೇಳ್ತೀವಿ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಫುಡ್ ಯಾವುದು ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಫುಡ್. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದರೆ ಏನು? ಸಾಮಾನ್ಯವಾಗಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಫಾರಿನ್ ಪಾರ್ಟಿಕಲ್ಸ್ ಎಂಟ್ರಿ ಆದರೆ ನಮ್ಮ ಆ್ಯಂಟಿಬಾಡೀಸ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅದ್ರ ಜೊತೆಗೆ ಜಗಳ ಆಗುತ್ತೆ. ಅವರಿಬ್ಬರು ಜಗಳ ಆಡೋ ಟೈಮಲ್ಲಿ ಆಗುತ್ತಲ್ಲ ಎಫೆಕ್ಟು, ಅದನ್ನೇ ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನೋಡಿ, ನೀವು ಸೊಳ್ಳೆ ಕಚ್ಚಿದ ತಕ್ಷಣ ಸೊಳ್ಳೆ ಏನು ಮಾಡುತ್ತೆ, ರಕ್ತ ಹೀರ್ಕೊಳ್ಳೋಕ್ಕೆ, ಅರ್ಥ ಇದಲ್ಲ, ರಕ್ತ ಹೀರ್ಕೊಳ್ಳುತ್ತೆ. ರಕ್ತ ಹೆಪ್ಪಕಟ್ಟಬಾರ್ದು ಅಂತ ಈ ಸೊಳ್ಳೆ ಅಂತ ಕೆಲವು ಆ್ಯಂಟಿಕಾಗುಲೆಂಟ್ಸ್ನ ರಿಲೀಸ್ ಮಾಡುತ್ತೆ. ಈ ದೇಹಕ್ಕೆ ನಮಗೆ ಹೋಗಿದ ತಕ್ಷಣ ನಮ್ಮ ದೇಹ ಏನು ಮಾಡುತ್ತೆ, ಅದನ್ನು ಫಾರಿನ್ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಆ ಸೊಳ್ಳೆಯಿಂದ ಬಂದಿರುವಂಥ ಆ್ಯಂಟಿಕಾಗುಲೆಂಟ್ ಜೊತೆ ಏನು ಮಾಡುತ್ತೆ, ಫೈಟ್ ಮಾಡುತ್ತೆ, ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಸರಿನಾ? ಅವರಿಬ್ಬರು ಜಗಳ ಆಡೋ ಟೈಮಲ್ಲಿ, ಹೊಡೆದಾಡೋ ಟೈಮಲ್ಲಿ ಏನಾಗುತ್ತೆ, ಕೆಲವು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಇನ್ಫ್ಲಮೇಷನ್. ಹಾಗಾಗಿ ನೀವು ಸೊಳ್ಳೆ ಕಚ್ಚಿದ ಮೇಲೆ ಏನಾಗುತ್ತೆ, ನಮಗೆ ಕೆಂಪಿಗೆ ರೆಡ್ನೆಸ್ ಬರುತ್ತೆ. ಅದು ರೆಡ್ನೆಸ್ ಬರೋದು ಏನಕ್ಕೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಈ ಫಾರಿನ್ ಪಾರ್ಟಿಕಲ್ ಜೊತೆ ಜಗಳ ಆಡ್ತಾ ಇದೆ, ಅದನ್ನು ನ್ಯೂಟ್ರಲೈಸ್ ಮಾಡ್ತು ಅಂತ. ಬಟ್ ಇದು ಎಷ್ಟಾಗಬೇಕೋ ಅಷ್ಟಾಗಬೇಕು. ಇದು ಮೈ ತುಂಬ ನಮಗೆ ರೆಡ್ನೆಸ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ಒಂದೊಂದು ಸರಿ ಏನಾಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಇನ್ಫ್ಲಮೇಷನ್ ತಡೆಯೋದಕ್ಕೂ ಕೂಡ ಇದೇ ಆಹಾರದಲ್ಲೇ ಏನು ನಮಗೆ ಗುಟ್ಟಿದೆ, ಸೀಕ್ರೆಟ್ ಇದೆ. ನಾವು ತಗೊಳ್ಳೋ ಅಂಥ ಕೆಲವು ಆಹಾರ ಈ ಇನ್ಫ್ಲಮೇಷನ್ನ ಇಲ್ಲಾಂದರೆ ಉರಿನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅದನ್ನು ನಾವು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಕರಿತೀವಿ. ಹಾಗಾಗಿ ನಿಮಗೆ ಎರಡು ಫುಡ್ ಗೊತ್ತಾಯಿತು. ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗೋಂಥ ಕೆಲವು ಕೆಮಿಕಲ್ಸ್, ಫ್ರೀ ರ್ಯಾಡಿಕಲ್ಸ್ನ ಕಡಿಮೆ ಮಾಡೋಕ್ಕೆ ಈ ಊಟನೇ ಕಾರಣ. ಜೊತೆಗೆ ನಮ್ಮ ದೇಹದಲ್ಲಿ ಆಗುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು ಅಂದರೆ ಅದಕ್ಕೂ ಕೂಡ ಈ ಊಟನೇ ಕಾರಣ. ಈ ಊಟ ಕಾರಣ ಅಂದರೆ ಯಾವ ಥರ ಊಟ ತೊಗೊಬೇಕು, ಈ ಊಟದಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂಯೆಂಟ್ಸ್ ಇರಬೇಕು, ಕಾನ್ಸ್ಟಿಟ್ಯೂಯೆಂಟ್ಸ್ ಇರುವಂಥ ಊಟ ನಾವು ತೊಗೊಬೇಕು ಅನ್ನೋದನ್ನು ನಾನು ಈಗ ಹೇಳ್ತೀನಿ. ನೋಡಿ, ನರ ಅಂದರೆ ಏನು ಗೊತ್ತಾ? ನರಕೋಶ, ಜೀವಕೋಶ, ಅರ್ಥ ಆಯ್ತಲ್ಲ. ನಮ್ಮ ನರ್ವಸ್ ಸಿಸ್ಟಮ್ಮು ಅಂದರೆ ನಮ್ಮ ನರಮಂಡಲದಲ್ಲಿ ಕೋಟ್ಯಾಂತರ ಜೀವಕೋಶ ಇರುತ್ತೆ, ಅದನ್ನು ನಾವು ನರಕೋಶ ಅಂತ ಕರಿತೀವಿ. ಕಿಡ್ನಿ ಇಷ್ಟು ಲೀಟ್ರು ನಮಗೆ ಏನಾಗುತ್ತೆ, ಪ್ರತಿದಿನ ಬ್ಲಡ್ನ ಫಿಲ್ಟ್ರ್ ಮಾಡಬೇಕು ಅನ್ನೋದನ್ನು ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ? ಈ ನರ ಸಾಮಾನ್ಯವಾಗಿ ಈ ಬ್ರೈನ್ ಇದೆಯಲ್ಲ, ಈ ಬ್ರೈನ್ ಒಂಥರ ಹೆಡ್ ಮಾಸ್ಟರ್ ಇದ್ದಂಗೆ, ಇವನು ಹೇಳ್ದಂಗೆ ಕೇಳಬೇಕು, ಬೇರೆ ಆರ್ಗನ್ಸ್ ಅಲ್ಲ. ಸೊ ಹಾಗಾಗಿ ಏನು ಬ್ರೈನಲ್ಲಿ ಇನ್ಫಾರ್ಮೇಷನ್ನು ಸೃಷ್ಟಿ ಆಗುತ್ತೆ, ಅದನ್ನು ಈಗ ಕಿಡ್ನಿ ಕಳಿಸ್ಬೇಕು ಅಂದರೆ ನರದ ಮುಖಾಂತರ ಕಳಿಸುತ್ತೆ. ಈ ನರ ಏನಿಂದ ಮಾಡಿರುತ್ತೆ ಅಂದರೆ ಒಂದು ನರಕೋಶದಿಂದ, ಒಂದೊಂದು ನರಕೋಶ ಒಂದಕ್ಕೊಂದು ಸೇರಿ ಹೇಗೆ ಹೋಗಿ ಒಂದಕ್ಕೊಂದು ಸೇರಿ ಟ್ರೈನ್ ಆಗಿರುತ್ತೋ ಆ ಥರ ಈ ನರಕೋಶ ಮಾಡಿರುತ್ತೆ. ಈ ನರಕೋಶನ ನಾವು ಆರೋಗ್ಯವಾಗಿ ಇಟ್ಕೊಬೇಕು. ಇದಕ್ಕೆ ಒತ್ತಡ ಜಾಸ್ತಿ ಆಯಿತು ಅಂದರೆ ನಮಗೆ ಹೊಡ್ತಾ ಬರೋ ಅಂಥದ್ದು, ಸೆಳೆತಾ ಬರೋ ಅಂಥದ್ದು ಆಗುತ್ತೆ. ಬನ್ನಿ ಹಾಗಾದರೆ ಈ ಆಹಾರದಲ್ಲಿ ಏನೇನು ಪದಾರ್ಥಗಳು ಇರಬೇಕಾಗತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಫಸ್ಟು ಬಂದು ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇರಬೇಕು ನಮಗೆ. ಅದರಲ್ಲೂ ವೈಟಮಿನ್ B12. ನೋಡಿ, ನಮಗೆ ವೈಟಮಿನ್ B1, ವೈಟಮಿನ್ B2, ವೈಟಮಿನ್ B5, ವೈಟಮಿನ್ B6 ಇದೆಲ್ಲ, B9 ಮತ್ತು B12 ಈ ಥರ ನಾವು ನೋಡಿದ್ರೆ ಮಲ್ಟಿ ವೈಟಮಿನ್ ಅಂತ ಕರಿತೀವಿ. ಈ ವೈಟಮಿನ್ ನಮ್ಗೆ ಎರಡು ಥರ ವೈಟಮಿನ್ಸ್ ಬರುತ್ತೆ. ಒಂದು ಫ್ಯಾಟ್ ಸಾಲ್ಯುಬಲ್, ಇನ್ನೊಂದು ಫ್ಯಾಟ್ ಇನ್ಸಾಲ್ಯುಬಲ್. ಫ್ಯಾಟ್ ಸಾಲ್ಯುಬಲ್ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, ನಮಗೆ ಕೊಬ್ಬು ತುಂಬ ಇಂಪಾರ್ಟೆಂಟ್, ಎಷ್ಟಿರಬೇಕೋ ಅಷ್ಟಿರಬೇಕು. ಇದಿದ್ದರೆ ಮಾತ್ರ ಕೆಲವು ವೈಟಮಿನ್ಸು ನಮ್ಮ ದೇಹದಲ್ಲಿ ಕರಗುತ್ತೆ. ಅದನ್ನು ನಾವು ವೈಟಮಿನ್ A, D, E, K ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್ ನಮಗೆ, ಆಯ್ತಲ್ಲ. ವಾಟರ್ ಸಾಲ್ಯುಬಲ್ ಅಂದರೆ ನಮ್ಮ ದೇಹದಲ್ಲಿರುವಂಥ ನೀರಲ್ಲಿ ಕರಗುವಂಥದ್ದು, ಇದು ಯೂರಿನಲ್ಲಿ ಈಸಿಯಾಗಿ ಹೊರಟೋಗ್ಬಿಡುತ್ತೇವೆ, ಆಯ್ತಲ್ಲ. ರಿಟೇನ್ ನಮ್ಮ ದೇಹದಲ್ಲಿ ಅದು ರಿಟೇನ್ ಆಗಿರಲ್ಲ. ಹಾಗಾಗಿ ನಾವು ಇದನ್ನು ಯಥೇಚ್ಛವಾಗಿ ತೊಗೊಬೇಕಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ವೈಟಮಿನ್ B12 ನಮಗೆ ಕಂಪಲ್ಸರಿ ಬೇಕು. ಯಾಕೆ ವೈಟಮಿನ್ B12 ನಮಗೆ ತುಂಬ ಇಂಪಾರ್ಟೆಂಟು ಅಂದರೆ, ವೈಟಮಿನ್ B12 ನಾವು ಇದನ್ನು ಸೈನೋಕೊಬಾಲ್ಮಿನ್ ಅಂತ ಕರಿತೀವಿ, ಸರಿನಾ. ಇದು ಎಲ್ಲ ಗ್ರೀನ್ ವೆಜಿಟೇಬಲ್ಸಲ್ಲಿ ಇರುತ್ತೆ, ಬಟ್ ತುಂಬ ಕಡಿಮೆಲಿರುತ್ತೆ. ಈ ವೈಟಮಿನ್ B12 ಏನಾಗುತ್ತೆ, ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಆಯ್ತಲ್ಲ ಈ ಫ್ರೀ ರ್ಯಾಡಿಕಲ್ಸ್ಗೆ ಕೊಟ್ಟು ಈ ಫ್ರೀ ರ್ಯಾಡಿಕಲ್ಸ್ನ ಸಮಾಧಾನ ಮಾಡಿಸುತ್ತೆ. ಅರ್ಥದಲ್ಲ, ಇಲ್ಲಾಂದರೆ ನರಕ್ಕೆ ತುಂಬ ಡ್ಯಾಮೇಜ್ ಆಗುತ್ತೆ. ನೀವು ಯಾರೇ ಏನೋ ಕಾಲು ಸೆಳೆತ, ಕೈ ಸೆಳೆತ, ಕುತ್ತಿಗೆ ನೋವು, ಬೆನ್ನು ನೋವು ಅಂತ ಆರ್ಥೋಪಾಡಿಕ್ ಹತ್ರ ಹೋದರೆ ಸಾಮಾನ್ಯವಾಗಿ ಅವ್ರು ಸಜೆಸ್ಟ್ ಮಾಡೋದು ವೈಟಮಿನ್ B12ನೇ ತೊಗೊಳಕ್ಕೆ ಹೇಳ್ತಾರೆ. ಜೊತೆಗೆ ಈ ವೈಟಮಿನ್ B12 ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂದರೆ ಸ್ಟಿಮ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ನಮ್ಮ ನರ್ವ್ ಸ್ಟಿಮ್ಯುಲೇಷನ್ನು, ನಮ್ಮ ನರ್ವ್ದು ಆ್ಯಕ್ಷನ್ ಪೊಟೆನ್ಷಿಯಲ್ ಅಂತ ಕ್ರಿಯೇಟ್ ಆಗುತ್ತೆ. ಅದು ಕರೆಕ್ಟಾಗಿ ಆಗಬೇಕು ಅಂದರೆ ಈ ವೈಟಮಿನ್ B12 ಬೇಕು. ಸೊ ಹಾಗಾಗಿ ಈ ವೈಟಮಿನ್ B12 ಎಲ್ಲಿ ಸಿಗುತ್ತೆ ಜಾಸ್ತಿ ಅಂದರೆ ಸಾಮಾನ್ಯವಾಗಿ ನಮಗೆ ಪಾಲಕ್ ಸೊಪ್ಪಲ್ಲಿ ಚೆನ್ನಾಗಿ ಸಿಗುತ್ತೆ, ಅರ್ಥ ಆಯ್ತಲ್ಲ. ಮತ್ತು ಯಾರು ನಾನ್ ವೆಜಿಟೇರಿಯನ್ಸ್ ಆಗಿರ್ತಾರೋ ಅವರಲ್ಲಿ ವೈಟಮಿನ್ B12 ಜಾಸ್ತಿ ಸಿಗುತ್ತೆ.
ಸೊ ಮೀಟಲ್ಲಿ ನಮಗೆ ಮಾಂಸದಲ್ಲಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಸಸ್ಯಾಹಾರಿಗಳಲ್ಲಿ ನೀವು ನೋಡಿದ್ರೆ ವೈಟಮಿನ್ B12 ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಕಾಲು ಹೊಡ್ತಾ, ಕೈ ಹೊಡ್ತಾ ಆಯ್ತಲ್ಲ, ನರ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಸರಿನಾ? ಸೊ ಹಾಗಾಗಿ ಈಗ ಸರ್ ನಾನು ಮಾಂಸನೇ ತಿನ್ನಲ್ಲ, ಈಗ ವೈಟಮಿನ್ B12 ನನಗೆ ಹೆಂಗೆ ಸಿಗುತ್ತೆ ಅಂದರೆ ತಲೆ ಕೆಡ್ಸ್ಕೊಂಬಿಡಿ. ಇದಕ್ಕೆ ನಾವು ಸಪ್ಲಿಮೆಂಟ್ ತೊಗೊಬೋದು. ಆಯ್ತಲ್ಲ, ನೀವೇನು ಊಟ ಮಾಡ್ತೀರಾ, ಊಟ ಮಾಡಿರ್ತೀರ, ರಾತ್ರಿ ಒಂದೊಂದು ನೀವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ವೈಟಮಿನ್ B ಕಾಂಪ್ಲೆಕ್ಸ್ ಆಯ್ತಲ್ಲ ಮಾತ್ರೆ ಕೊಡಿ ಅಂತ ನಿಮಗೆ ಕೊಡ್ತಾರೆ ಸಪ್ಲಿಮೆಂಟ್. ಒಂದೊಂದು ಮಾತ್ರೆ ವೈಟಮಿನ್ B12 ರಿಚ್ ಇರೋಂಥ ಮಾತ್ರೆ ನೀವು ತೊಗೊಂಡ್ರೆ ಈಸಿಯಾಗಿ ನೀವು ಕಾಂಪನ್ಸೇಟ್ ಮಾಡ್ಕೊಬೋದು. ಸೊ ಹಾಗಾಗಿ ವೈಟಮಿನ್ B12 ಏನಕ್ಕೆ ಬೇಕು ಅಂದರೆ, ಒಂದು ಫ್ರೀ ರ್ಯಾಡಿಕಲ್ಸ್ನ ಅಂದರೆ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಆಗುತ್ತೆ. ಇನ್ನೊಂದು ನರ್ವ್ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ, ಮತ್ತು ನರ್ವ್ ಇಂಪಲ್ಸ್ ಕಂಡಕ್ಷನ್ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಮಗೆ ವೈಟಮಿನ್ B12 ಇಂಪಾರ್ಟೆಂಟ್ ಬೇಕು. ಅದ್ರ ಜೊತೆಗೆ ನೀವು ವೈಟಮಿನ್ ADK ಮತ್ತು ವೈಟಮಿನ್ B ಕಾಂಪ್ಲೆಕ್ಸ್ ಬೇರೆ ಬೇರೆ ವೈಟಮಿನ್ಸ್ನ ನೀವು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ಫುಡ್ಡು ಸಬ್ಸ್ಟಿಟ್ಯೂಯೆಂಟ್ ಏನು ಅಂದರೆ ಸಾಮಾನ್ಯವಾಗಿ ಒಮೆಗಾ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ಆಯ್ತಲ್ಲ. ಈ ಒಮೆಗಾ ಫ್ಯಾಟಿ ಆ್ಯಸಿಡ್ ಇದು ಕೊಬ್ಬಲ್ಲಿ ಒಂದು ಪಾರ್ಟ್ ಬರೋದು, ತುಂಬ ಒಳ್ಳೆಯ ಕೊಬ್ಬು. ಇದು ನಮಗೆ ಸಿಗೋವಂಥದ್ದು ಮೀನಲ್ಲಿ ಜಾಸ್ತಿ ಸಿಗುತ್ತೆ. ಈ ಒಮೆಗಾ ಫ್ಯಾಟಿ ಆ್ಯಸಿಡ್ ಏನಕ್ಕೆ ಬೇಕು ಅಂದರೆ ಎಗೈನ್ ಈ ನರ್ವ್ ಸ್ಟಿಮ್ಯುಲೇಷನ್ ಚೆನ್ನಾಗಾಗಬೇಕು, ಕರೆಕ್ಟ್ ಅಲ್ವಾ? ಈ ನರ್ವಲ್ಲಿ ನಮಗೆ ಸ್ಟಿಮ್ಯುಲಸ್ ಕ್ರಿಯೇಟ್ ಆಗುತ್ತೆ, ಅದು ಆರಿಜಿನ್ ಆ್ಯಂಡ್ ಕಂಡಕ್ಷನ್ ಅದು ಉತ್ಪತ್ತಿ ಆಗಬೇಕು. ಜೊತೆಗೆ ಒಂದು ನರದಿಂದ, ಒಂದು ನ್ಯೂರಾನಿಂದ ಇನ್ನೊಂದು ನರಕೋಶಕ್ಕೆ ಇದು ಪಾಸ್ ಆಗಬೇಕು ಅಂದರೆ ಈ ನ್ಯೂರಾನ್ಸ್ ಮೇಲ್ಗಡೆ ಒಂದು ಕೋಟ್ ಇರುತ್ತೆ. ಹೆಂಗೆ ಒಂದು ಕಾಪರ್ ವೈರ್ ಮೇಲೆ ಒಂದು ಪ್ಲಾಸ್ಟಿಕ್ ಕೋಟ್ ಇರುತ್ತೆ, ಇನ್ಸುಲೇಟರ್ ಇರುತ್ತೆ, ಅದೇ ಥರ ಒಂದು ಮೈಲಿನ್ ಶೀತ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಈ ಮೈಲಿನ್ ಶೀತ್ ಮಾಡಿರೋ ಅಂಥದ್ದು ಒಮೆಗಾ ಫ್ಯಾಟಿ ಆ್ಯಸಿಡ್ ಬೇಕೇ ಬೇಕು ಅದಾಗಕ್ಕೆ. ಸೊ ಹಾಗಾಗಿ ನೀವು ಒಮೆಗಾ ಫ್ಯಾಟಿ ಆ್ಯಸಿಡ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಈ ಮೈಲಿನ್ ಶೀತ್ ಕರೆಕ್ಟಾಗಿ ಬೆಳೆಯುತ್ತೆ. ಮೈಲಿನ್ ಶೀತ್ ಕರೆಕ್ಟಾಗಿ ಬೆಳೆದ್ರೆ ಈ ನರಕೋಶದಲ್ಲಿ ಈ ನರಕೋಶ ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಇಂಪಲ್ಸ್ನ ಕಂಡಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಮ್ಮ ನರದ ಸ್ಟ್ರೆಂತ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಮತ್ತು ಇದು ಎಲ್ಲ ವೆಜಿಟೇಬಲ್ಸಲ್ಲಿ, ಗ್ರೀನ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ, ಮತ್ತು ಮೀನಲ್ಲಿ ಜಾಸ್ತಿ ಸಿಗುತ್ತೆ. ಎಗ್ಗು ತಿನ್ನಿ, ಎಗ್ಗಲ್ಲೂ ಸ್ವಲ್ಪ ಸಿಗುತ್ತೆ. ಮತ್ತು ಇನ್ನೊಂದು ಫುಡ್ಡು ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂದರೆ ಸಾಮಾನ್ಯವಾಗಿ ವೈಟಮಿನ್ K ಮತ್ತು ಮೆಗ್ನೀಷಿಯಮ್ ಬೇಕಾಗುತ್ತೆ ನಮಗೆ. ಸರಿನಾ? ವೈಟಮಿನ್ K ಫುಡ್ಡು ಇದು ಕೂಡ ನಮಗೆ ಎಲ್ಲ ಗ್ರೀನ್ ಲೀವ್ಸಲ್ಲಿ, ನಟ್ಸಲ್ಲಿ, ಇದೆಲ್ಲ ಬೇಳೆಕಾಳು, ಹೋಲ್ ಗ್ರೈನ್ಸ್ ಅಂತ ಕರಿತೀವಿ, ಅರ್ಥ ಇದೆಲ್ಲ, ಇದರಲ್ಲೆಲ್ಲ ನಮಗೆ ವೈಟಮಿನ್ K ಏನಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಈ ವೈಟಮಿನ್ K ನಮ್ಮ ರಕ್ತ ಹೆಪ್ಪುಗಟ್ಟುತ್ತಲ್ಲ ಗಾಯ ಆದಾಗ, ಈ ರಕ್ತ ಹೆಪ್ಪುಗಟ್ಟಕ್ಕೆ ಈ ವೈಟಮಿನ್ K ಇಲ್ಲಾಂದರೆ ನಮ್ಮ ರಕ್ತ ಹೆಪ್ಪುಗಟ್ಟೋದೇ ಇಲ್ಲ. ಅದ್ರ ಜೊತೆಗೆ ನರ್ವ್ ಸ್ಟಿಮ್ಯುಲೇಷನ್ಗೆ ಈ ವೈಟಮಿನ್ K ಇಂಪಾರ್ಟೆಂಟು, ಮೆಗ್ನೀಷಿಯಮ್ ಅಂತೂ ಸಖತ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ನಮಗೆ ಸೋಡಿಯಮು, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್. ಈ ಫುಡ್ಡು ಸಾಮಾನ್ಯವಾಗಿ ನೀವು ಯಾವುದೇ ಮೊಳಕೆ ಕಟ್ಟಿರೋ ಅಂಥ ಕಾಳುಗಳಲ್ಲಿ ನಮಗೆ ಸೋಡಿಯಮ್ಮು ಇದೆಲ್ಲ, ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಶಿಯಮ್ ಜಾಸ್ತಿ ಸಿಗುತ್ತೆ. ಈ ನರಕೋಶದಲ್ಲಿ ಗೇಟ್ಸ್ಗಳಿರುತ್ತೆ, ಈ ಗೇಟ್ ಮಾಡಿರೋದೇ ಈ ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಇದನ್ನು ಹರಿದಾಡೋದಕ್ಕೆ. ಹಾಗಾಗಿ ಈ ಸೋಡಿಯಮ್ಮು, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಇದ್ದರೆ ಮಾತ್ರ ನಮಗೇನಾಗುತ್ತೆ, ಇನ್ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ ನರದಲ್ಲಿ. ನಮ್ಮ ಡಿಸ್ಕ್ ಬಲ್ಜ್ ಆಗಿ ನಮ್ಮ ನರನ ಪ್ರೆಸ್ ಮಾಡಿ ನರ ವೀಕ್ ಆಗುತ್ತೆ. ಈ ನರ ವೀಕ್ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ಅದನ್ನು ಬಲಿಷ್ಠ ಮಾಡಬೇಕು ಅಂದರೆ ಈ ವೈಟಮಿನ್ B12, ಒಮೆಗಾ ಫ್ಯಾಟಿ ಆ್ಯಸಿಡ್, ವೈಟಮಿನ್ K, ಮೆಗ್ನೀಷಿಯಮು, ಸೋಡಿಯಮು, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಇಷ್ಟು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದೇ ಥರ ಫುಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳೋಲ್ಲ, ಗ್ರೀನ್ ಫುಡ್ನ ತಿನ್ನಿ ಚೆನ್ನಾಗಿ. ಮತ್ತು ಮಾಂಸ ತಿನ್ನಬೇಕಾದ್ರೆ ಸಾಮಾನ್ಯವಾಗಿ ನಾವು ಫ್ಯಾಟ್ ಇರೋ ಅಂತ ತಿನ್ನಬಾರ್ದು, ರೆಡ್ ಮೀಟ್ ಅಂತ ಕರಿತೀವಿ, ಸರಿನಾ? ಸೊ ಬರೀ ಮಾಂಸ ಮಾತ್ರ ತಿನ್ನಿ, ಅದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ನಾನಂತೂ ನಿಮಗೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಹೋಗಿದ್ದೀನಿ, ಅರ್ಥಾಯ್ತಲ್ಲ. ಪ್ರತಿದಿನ ಮಿನಿಮಮ್ 25-30 ಕಾಲು, ಒಂದು 50 ರಿಪೋರ್ಟ್ಸ್ ಬರ್ತಾಯಿದೆ. ನಿಮ್ಗೇನೇ ಸಜೆಷನ್ ಬೇಕು ಅಂದರೆ ಕೇಳಿ. ಇದೆಲ್ಲ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಸೊ ಟ್ರೈನ್ ಟಿಕೆಟ್ಗೆ ದುಡ್ಡಿರಲ್ಲ, ಅವ್ರಿಗೆ ಡಿಸ್ಕ್ ಬಲ್ಜ್ ಆಗಿ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗ್ತಿರಲ್ಲ, 3 ಮಕ್ಕಳು ಇರುತ್ತೆ, 2 ಮಕ್ಕಳು ಇರುತ್ತೆ, ಕೆಲಸ ಮಾಡೋಕ್ಕಾಗ್ತಿರಲ್ಲ. ಸೊ ಚಾರ್ಜ್ಗೆ ದುಡ್ಡಿಲ್ಲ ಅಂದರೆ ಟ್ರೀಟ್ಮೆಂಟ್ ಹೇಗೆ ಕೊಡಿಸ್ಕೊಳ್ಳಿಕ್ಕಾಗಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡೋಣ. ತಿಳಿದಿರೋರು ಸಜೆಷನ್ ಮಾಡ್ತಾರೆ. ಸೊ ಅದೇ ರೂಟ್ನ ನೀವು ಫಾಲೋ ಮಾಡಿ ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ. ಕೊನೆಗೆ ನಾನು QR ಕೋಡ್ ಹಾಕಿರ್ತೀನಿ. ನನ್ನ 2ನೇ ವಿಡಿಯೋಗೂ ಕೂಡ 1 ಲಕ್ಷ ವ್ಯೂಸ್ ಆಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು.